ಹಲೋ ಮೈ ವರ್ಲ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಲ್ಡ್ ವಿತ್ ನಾಗೇಂದ್ರ. ಇವತ್ತು ನಾನು ನಿಮ್ಮನ್ನ 1200 ವರ್ಷ ಇತಿಹಾಸ ಇರ್ತಕ್ಕಂತಹ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಐತಿಹಾಸಿಕ ಬೆಟ್ಟ ಇರೋದು ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದಲ್ಲಿ. ಬೇವೂರು ತಿಮ್ಮಪ್ಪನ ಬೆಟ್ಟ ಚನ್ನಪಟ್ಟಣದಿಂದ 15 ಕಿಲೋಮೀಟರ್, ರಾಮನಗರದಿಂದ 25 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ 75 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾರೆಲ್ಲ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನಲ್ಲಿ ಹಾಲ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋಸ್ನ ನೀವು ಮೊದಲನೇದಾಗಿ ನೋಡ್ಬೋದು ಮತ್ತು ಇದರಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಾವು ಬೆಟ್ಟಕ್ಕೆ ಹೋಗ್ತಿರೋ ಈ ಟೈಮ್ ಮಾರ್ನಿಂಗ್ 7 o'clock ಆಗಿದೆ. ನಾವೀಗ ನೋಡೋಕೆ ಹೋಗ್ತಿರೋದು ಒಂದು ಬೆಟ್ಟ ಅಲ್ಲ, ಅವಳಿ ಇತಿಹಾಸ ಇರತಕ್ಕಂಥ 2 ಬೆಟ್ಟಗಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋ ಒನ್ ಆಫ್ ದ ಡೆಸ್ಟಿನಿ. ನಾನು ಆಗಲೇ ಹೇಳಿದಾಗೆ ಹವಳೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ರೈಟ್ ವೇಲಿ ಮತ್ತೊಂದು ಬೆಟ್ಟಕ್ಕೆ ಹೋಗಬೇಕು. ಸೊ ಬನ್ನಿ, ಫಸ್ಟ್ ನಾವು ಬೆಟ್ಟ ತಿಮ್ಮಪ್ಪ ನೋಡ್ಕೊಂಡು ಬರೋದ. ತಿಮ್ಮಪ್ಪ ಬೆಟ್ಟಕ್ಕೆ ಹೋಗೋಕ್ಕೆ 2 ಮಾರ್ಗಗಳು ಸಿಗುತ್ತೆ ನಮಗೆ. ಒಂದು ಮೆಟ್ಟಿಲು ಮಾರ್ಗ, ಮೆಟ್ಲತ್ಕೊಂಡು ಕೂಡ ಹೋಗ್ಬೋದು. ಜೊತೆಗೆ ನಾವು ಬೆಟ್ಟಕ್ಕೆ ಹೋಗೋದಕ್ಕೆ ಸಿಮೆಂಟ್ನ ರೋಡ್ ಕೂಡ ಮಾಡಿದ್ದಾರೆ. ಇದರಿಂದ ನಾವು 2 ವೀಲರ್ ಮತ್ತು 4 ವೀಲರ್ ಕೂಡ ಮೇಲ್ಗಡೆ ಬೆಟ್ಟಕ್ಕೆ ತಗೊಂಡು ಹೋಗ್ಬೋದು. ಇಲ್ಲಿಂದ ನಾವು ಟೆಂಪಲ್ನ ಮೇನ್ ಟೆಂಪಲ್ ಪಾಯಿಂಟಿಗೆ ಬರ್ತೇವೆ. ಸೊ ಬನ್ನಿ, ಹಾಗೆ ಟೆಂಪಲ್ನ ಒಂದು ರೌಂಡ್ ಹಾಕೊಂಡು ಬರೋದ. ಬೆಟ್ಟದ ವೈಬ್ಸ್ ಅಂತೂ ತುಂಬ ಚೆನ್ನಾಗಿದೆ. ಆ ಕಲ್ಯಾಣಿ, ಹೂವರಳಿ ನಿಂತ ಮರಗಳು, ಆಗ್ತಾನೆ ಉದಯಿಸ್ತಾ ಇರೋ ಸೂರ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವು ಬೆಟ್ಟಕ್ಕೆ ಬಂದಿರೋದು ಬೇಸಿಗೆ ಕಾಲ ಆದ್ರಿಂದ ಅಲ್ಲಲ್ಲಿ ಹೂಗಳು ಸ್ವಲ್ಪ ಕಮ್ಮಿ. ಅದೇ ವಸಂತ ಕಾಲದಲ್ಲಿ ಬಂದಾಗ ಬೆಟ್ಟ ಪೂರ್ತಿ ಹೂಗಳಿಂದನೇ ತುಂಬಿರುತ್ತೆ. ಬೆಟ್ಟಕ್ಕೇನೋ ಬೇಗ ಬಂದು, ಆದರೆ ದೇವಸ್ಥಾನ ಓಪನ್ ಆಗೋದು 9ರಿಂದ 9:30 ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿದ್ದ ರಮಾಚಾರ್ಯರ ವಿಗ್ರಹ ನೋಡ್ತಾ, ಕಲ್ಯಾಣಿನ ನೋಡ್ತಾ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಫನ್ ಇತ್ತು.
ಏನಂದ? ದೇವಸ್ಥಾನದವೆಲ್ಲ ಎಂತ ತರಲೆ ಅಂತೆ. ಈಗ ಚೌಟ್ರಿಲಿ ನೆಕ್ಸ್ಟ್ ಮದುವೆ ಇವಂದೆ. ಹಾಗೆ ಆ ಪ್ರಶಾಂತ ವಾತಾವರಣದಲ್ಲಿ ಮರಗಳು ಬಿಟ್ಟಿರೋ ಹೂಗಳನ್ನೆಲ್ಲ ನೋಡ್ತಾ ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡುವ. Loki, I am waiting for you. ನಿನಗೋಸ್ಕರ ಕಾಯ್ತಿದೆ ಹೂವು. ಬೇಗ ಬಂದ್ಬಿಡು, ನಿನಗೋಸ್ಕರ ಈ ಹೃದಯ ವೇಟ್ ಮಾಡ್ತಾ ಇದ್ದೆ. ಕೇಳಲ್ಲ ಏನು ಹೇಳಲ್ಲ ಬಿಡ. ಫೈನಲಿ ನನ್ನ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ಕೊಂಡವನೆ ನೋಡಲ್ಲಿ, ಈಸ್ಕೊಂಡ ಹೂವನ. ಅಕ್ಸೆಪ್ಟ್ ಎಲ್ಲ ಮಾಡಿಲ್ಲ, ಇದು ನನ್ನ ಕಂಟೆಂಟ್ಗೆ ಬಡಿಕೊಂಡು. ಓಕೆ, ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋದ ಬನ್ನಿ. ಮೈ ಗಾಡ್, ಹಾಗೆ ನಾನು ಹೇಳಿದೆ 1200 ವರ್ಷ ಇತಿಹಾಸ ಇರ್ತಕ್ಕಂತಹ ತಿಮ್ಮಪ್ಪ ಬೆಟ್ಟದಲ್ಲಿ ನಾವಿದ್ದೀವಿ. ತಿಮ್ಮಪ್ಪ ಬೆಟ್ಟಕ್ಕೆ ಮೊದಲು ದೇವರು ಸಿದ್ದರಾಮೇಶ್ವರ ಬೆಟ್ಟ, ನಮ್ಮ ಹಿಂದೆ ಏನು ಕಾಣ್ತಿದೆ ಈ ಬೆಟ್ಟದಲ್ಲಿ ತಿಮ್ಮಪ್ಪ ಮತ್ತು ಸಿದ್ದರಾಮೇಶ್ವರನ ಎರಡು ದೇವರು ಕೂಡ ಮೊದಲಿಗೆ ಅಲ್ಲಿದ್ದರು. ಹೀಗೆ ಒಂದಿನ ದೇವಸ್ಥಾನದ ಅರ್ಚಕರು ಜಡಮಾನ್ ಒಡೆಯರ್ ಏನಿದ್ದಾರೆ, ಅವರು ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಬರ್ತಿರ್ಬೇಕಾದ್ರೆ ಅವ್ರ ಜೊತೆ ಊರಿನ ನಾಯಿಗಳನ್ನ ಕೂಡ ಕರ್ಕೊಂಡು ಬರ್ತಿರ್ತಾರೆ. ಬರ್ತಾ ದಾರಿಯಲ್ಲಿ ಒಂದು ಮೊಲ ಈ ನಾಯಿಗಳನ್ನೆಲ್ಲ ಅಡ್ಡಗಟ್ಟಿ ನಾಯಿಗಳನ್ನ ಎದುರಿಸಿ ಕಳಿಸುತ್ತೆ. ಆಗ ಅವ್ರಿಗೆ ಅನಿಸುತ್ತೆ ಇವತ್ತು ದೇವಸ್ಥಾನದಲ್ಲಿ ಏನೋ ಪವಾಡ ನಡೀಬೋದು ಅಂತ. ಹಾಗೆ ಅವರು ಮುಂದೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ಅವರಿಗೆ ದೇವರ ಒಂದು ಆಶೀರ್ವಾಣಿ ಕೇಳಿಸುತ್ತೆ. ನಾನು ಇದೇ ಬೆಟ್ಟದಲ್ಲಿ ಇರೋದಕ್ಕಾಗೋದಿಲ್ಲ, ನಾನು ನಿನ್ನ ಹೂವಿನ ಬುಟ್ಟಿಲಿ ಕುತ್ಕೊತೀನಿ, ಹಾಗೆ ಸಾಕ್ತಾ ಹೋಗು, ಆ ಬುಟ್ಟಿಯಲ್ಲಿ ಯಾವಾಗ 7 ಮಲ್ಲಿಗೆ ತೂಕ ಭಾರ ಆಗುತ್ತೆ ಆಗ ನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನನಗೆ ಪೂಜೆ ಮಾಡು ಅಂತ ಹೇಳ್ತಾರೆ. ಆಗ ಹಿಂದೆ ಇದ್ದ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಆ ತಿಮ್ಮಪ್ಪನ ಈ ತಿಮ್ಮಪ್ಪ ಬೆಟ್ಟದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಆಗಷ್ಟೇ ಓಪನ್ ಆಗಿರೋ ದೇವಸ್ಥಾನನ ನೋಡ್ಕೊಂಡು ಬರೋದು ಬನ್ನಿ. ಬೆಟ್ಟದ ತಿಮ್ಮಪ್ಪ ಕಾವಲಾಗಿ ನಿಂತಿರೋ ಜಯ ವಿಜಯ. ಹಾಗೆ ದೇವಸ್ಥಾನದ ಒಳಗಡೆ ದೇವರ ವಾಹನಗಳು, ಉತ್ಸವ ಮೂರ್ತಿಗಳು, ಆಭರಣಗಳನ್ನೆಲ್ಲ ನೋಡ್ಬೋದು.
ಶಿಲಾ ಬಂಡೆ ಮೇಲೆ ನಿರ್ಮಿಸಿರೋ ಈ ತಿಮ್ಮಪ್ಪನ ಗರ್ಭಗುಡಿಯನ್ನು ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋದ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಂಜನೇಯದೊಂದು ಪುಟ್ಟ ದೇವಸ್ಥಾನ ನೋಡ್ಬೋದು. ಇದಿಷ್ಟು ಅವಳೆ ಬೆಟ್ಟಗಳಲ್ಲೊಂದಾದ ಬೇವೂರು ತಿಮ್ಮಪ್ಪನ ಬೆಟ್ಟದ ಬಗ್ಗೆನ ಪುಟ್ಟ ಮಾಹಿತಿಯಾಗಿತ್ತು. ಮುಂದುವರೆದ ಭಾಗದಲ್ಲಿ ಸಿದ್ದರಾಮೇಶ್ವರ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಪ್ಪದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.